ಇವತ್ತು ದಿವಸ ನೆನೆಸ್ಕೊಂಡ್ರೆ ಇವತ್ತಿಗೆ ನಾವೇನು ಪಾಕಿಸ್ತಾನದಲ್ಲಿದ್ದೀವಿ ಅದು ರೈತರೆಲ್ಲ ಪಾಕಿಸ್ತಾನಿಗಳ ಅನ್ನುವಂಥದ್ದು ಯಾರಿಗಾದರೂ ಮೂಡುವಂಥ ಒಂದು ಪ್ರಶ್ನೆ ಅಷ್ಟು ಪವರ್ ಅದ ಸರ್ಕಾರಕ್ಕೆ. ಆದರೆ ನಮ್ಮ ಸರ್ಕಾರಗಳು ಯಾಕೆ ಆ ಶಕ್ತಿ ಉಪಯೋಗ ಮಾಡಿಕೊಂಡು ಇದ್ರ ಹಿಂದಿದ್ದಂಥ ಯಾರು ಈ ಕೊಲೆಗಾರರು ಯಾರು, ಹತ್ಯೆ ಮಾಡಿದವರು ಯಾರು, ಅತ್ಯಾಚಾರಿಗಳು ಯಾರು, ಇವ್ರನ್ನೆಲ್ಲ ಒಮ್ಮೆ ಯಾಕೆ ಇವು ಪ್ರಯತ್ನ ಮಾಡಬಾರ್ದು ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ಜನ ಮಾತ್ರ ಜಾಗೃತಗೊಳ್ತಾ ಇದ್ದಾರೆ. ನಾಡಿನ ತುಂಬ ಇದು ಅನ್ಯಾಯ ನಡೀತಾ ಇದೆಪ್ಪ ಅಂತ ಎಲ್ಲರಿಗೂ ಮನವರಿಕೆ ಆಗ್ತಾಯಿದೆ. ಸಿಂಪಲ್ ಅಲ್ರಿ, ಸಣ್ಣ ಮಕ್ಕಳಿಗೆ ಗೊತ್ತಾಗ್ತದೆ ಇದು ಯಾರು ಮಾಡಿರ್ಬೋದು, ಯಾರು ಮಾಡಿರ್ಕಿಲ್ಲ, ಯಾರು ಮಾಡಿರ್ಬೋದು ಯಾರೂ ಇಲ್ಲ. ನಾವು ಇವತ್ತು ಅವ್ರ ಬಗ್ಗೆ ನಾವು ಟೀಕೆ ಮಾಡೋದು ಅವಶ್ಯಕತೆ ಇಲ್ಲ. ಅದು ನಡೆದ ಸ್ಥಳ, ಅದ್ರ ಜೊತೆಗೆ ಅದ್ರ ಹಿಂದಿದ್ದಂಥವ್ರು ಯಾರು, ಮತ್ತು ಮತ್ತಾರಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಇವ್ರನ್ನ ಬಿಟ್ಟು ಬೇರೆ ದಿವಸ ಯಾರು ಬರ್ತಾರ, ಅದು ನೆಕ್ಸ್ಲೈಟ್ರ್ ಮಾಡಿದ್ದಾರೆ. ಇವ್ರ ನೆಕ್ಸ್ಲೈಟ್ ಮೇಲೆ ಹಾಕ್ತಾ ಇರ್ತಾರೆ, ಅದನ್ನು ತೊಗೊಂಡು ನೆಕ್ಸ್ಲೈಟ್ ಮೇಲೆ ಹಾಕ್ತಾ ಇರ್ತಾರೆ. ನಗರ ನೆಕ್ಸ್ಲೈಟ್ರ್ ಏನಾದರೂ ಮಾಡಿದ್ರೆ ಕೊಲೆ ಮಾಡಿದ್ರು ಇವ್ರನ್ನೆಲ್ಲರೂ ಅನ್ನೋದು ಅವರ ಉತ್ತರ ಕೊಡಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನೋ ಇದು ಲೆಫ್ಟ್ ದವರು ಅನ್ನೋದು, ರೈಟ್ದವ್ರು ಅನ್ನೋದು ಈ ಕೆಲವೊಂದು ಪತ್ರಿಕೆಯವ್ರು ಮಾಡ್ತಾ ಇದ್ದಾರೆ, ಕೆಲವೊಂದು ಮೀಡಿಯಾದವ್ರು ಮಾಡ್ತಾ ಇದ್ದಾರೆ. ಲೆಫ್ಟ್ದವ್ರಪ್ಪ ಅವರೆಲ್ಲ ಪ್ರಶ್ನೆ ಮಾಡೋರು. ನಾಗಲಕ್ಷ್ಮಿ ನಮ್ಮ ಚೌಧರಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತಾರು ಇರ್ಬೋದು, ಇವರೆಲ್ಲ ಲೆಫ್ಟಿಸ್ಟ್ರು ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇವೆಲ್ಲ ತಪ್ಪು ಅಂತ ಈಗಾದರೂ ಅವ್ರು ಮನವರಿಕೆ ಮಾಡ್ಕೋಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಡೆಯುವ ಘಟನೆಗಳೆಲ್ಲ ಸತ್ಯಗಳ ಅಂತ ಅನ್ನಿಸ್ತಾ ಇದ್ದಾವೆ ಎಲ್ಲರಿಗೂ. ಅದೇ ಕಾಲಕ್ಕೆ ಇದ್ರ ಹಿಂದಿದ್ದವ್ರು ಯಾರು, ಇವ್ರು ಯಾರು ದೂರದಾರರು ಅಲ್ಲ,